ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತೊಂದು ದಿನ ನಾನು ಚಕ್ಕೆ ದಾಲ್ಚಿನಿಯ ಬೆನಿಫಿಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಾಲ್ಚಿನಿ ಇದೊಂದು ಮರಾಠಿ ಹೆಸರು. ಈ ಮರ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಜಾಸ್ತಿ ಬೆಳೆಯುತ್ತೆ. ಈ ಚಕ್ಕೆಯ ತವರೂರು ಕೇರಳದ ಮಲಬಾರ್ ಮತ್ತು ಶ್ರೀಲಂಕಾದಲ್ಲಿ ಜಾಸ್ತಿ ಬೆಳೀತಾರೆ. ಇದ್ರ ಮರಗಳು ಕೂಡ ಅಲ್ಲೇ ಜಾಸ್ತಿ ಇರೋದು. ಈ ಮರದ್ದು ಎಲೆಗಳು, ತೊಗಟೆಗಳು, ಅದರಲ್ಲಿ ಬಿಡೋಂಥ ಹಣ್ಣು, ಮೂಗು ಎಲ್ಲ ಕೂಡ ಔಷಧೀಯ ಗುಣಗಳಿಂದ ಕೂಡಿದೆ. ಈ ಮರಗಳು ಪಶ್ಚಿಮ ಘಟ್ಟಗಳಲ್ಲಿ ಹೇರಳವಾಗಿ ಕಂಡುಬರುತ್ತೆ. ಈ ಚಕ್ಕೆದ ರಸ ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಬನ್ನಿ ಚಕ್ಕೆ ರಸ ಯಾವ ಥರ ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬಿಸಿನೀರಿಟ್ಟು ಅದಕ್ಕೆ ಒಂದೆರಡು ಪೀಸು ಚಕ್ಕೆಗಳನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯಬೇಕದು. ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬರೋಕ್ಕೆ ಶುರು ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಬೇಕಾದರೆ ಬೆಲ್ಲನೂ ಕೂಡ ಸೇರಿಸ್ಕೋಬೋದು. ಚೆನ್ನಾಗಿ ಇದು ಕುದಿಬೇಕು. ಈ ನೀರನ್ನ ಕುಡಿಯೋದ್ರಿಂದ ಗಂಟಲು ನೋವು, ಶೀತ ಎಲ್ಲ ಕಡಿಮೆ ಆಗುತ್ತೆ. ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಚಕ್ಕೆಯಲ್ಲಿ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇದೆ. ಚಕ್ಕೆನ ಬಾಯಲ್ಲಿ ಹಾಕಿ ಜಗಿದು ತಿನ್ನೋದ್ರಿಂದ ಬಾಯಲ್ಲಿರೋ ಸ್ಮೆಲ್ಲು ಕಡಿಮೆ ಆಗುತ್ತೆ. ಈ ಚಕ್ಕೆ ನೀರನ್ನ ಕುಡಿಯೋದ್ರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಶೀತ ಇದ್ದರೆ ಕಡಿಮೆ ಆಗುತ್ತೆ. ಗಂಟಲು ಕೆರೆತ, ಕೆಮ್ಮು ಆ ಥರದ್ದೆಲ್ಲ ಇದ್ದರೆ ಕಡಿಮೆ ಆಗುತ್ತೆ. ಚಕ್ಕೆನ ಜಗಿದು ತಿನ್ನೋದ್ರಿಂದ ವಾಕರಿಕೆ, ವಾಂತಿ ಎಲ್ಲ ಕಡಿಮೆ ಆಗುತ್ತೆ. ಚಕ್ಕೆನ ಅರೆದು ಅದನ್ನ ಮುಖದ ಮೇಲೆ ನಾವು ಹಚ್ಕೊಳ್ಳೋದ್ರಿಂದ ಬಂಗಿದ್ರೆ ನಮಗೆ ಕಡಿಮೆ ಆಗುತ್ತೆ. ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ ಇದರಲ್ಲಿ. ನೋಡಿ ಚಕ್ಕೆ ನೀರು ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದನ್ನ ಸೇವಿಸೋದ್ರಿಂದ ನಮಗೆ ತಲೆನೋವು ಕಡಿಮೆ ಆಗುತ್ತೆ. ಹಲ್ಲೇನಾದರೂ ಪ್ರಾಬ್ಲಮ್ ಆಗಿದರೆ ಉಳ್ಕಲ್ಲು ಅದು ಕಡಿಮೆ ಆಗುತ್ತೆ. ಈ ಚಕ್ಕೆ ನೀರಿಂದ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ. ಮ್ಯಾಂಗನೀಸ್, ಫೈಬರ್, ಐರನ್, ಕ್ಯಾಲ್ಶಿಯಂ ಅಂಶ ಈ ಚಕ್ಕೆಯಲ್ಲಿ ಜಾಸ್ತಿ ಇದೆ. ಚಕ್ಕೆಯನ್ನು ಸೇವಿಸೋದ್ರಿಂದ ನಮಗೆ ಹಾರ್ಟ್ ಟ್ರಬಲ್ ಬರಲ್ಲ, ಹೃದಯ ಬಡಿತ ಹೆಚ್ಚಾಗುತ್ತೆ. ಅದರಲ್ಲಿರುವ ಎಲ್ಲ ರೀತಿಯ ಅಲರ್ಜಿಗಳನ್ನೂ ಕಡಿಮೆ ಮಾಡುತ್ತೆ. ಚಕ್ಕೆಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.